ಸ್ವಾಗತವನ್ನು ಕೋರ್ತೀನಿ. 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ನಾವು ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ SA1 ಕ್ವಶನ್ ಪೇಪರನ್ನು ಈಗಾಗಲೇ ಹಾಕಿದ್ದೀವಿ. ಅದರ ಮಾದರಿ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳ 2ನೇ ಭಾಗದ ವಿಡಿಯೋ ಈಗಾಗಿದೆ. ಫಸ್ಟ್ ಭಾಗದಲ್ಲಿ ನಾವು 1, 2 ಅಂಕದ ಪ್ರಶ್ನೆಗಳನ್ನು 3, 4 ಮತ್ತು 5 ಅಂಕಗಳಿಗಿರ್ತಕ್ಕಂಥ ಪ್ರಶ್ನೆಗಳ ಉತ್ತರಗಳನ್ನು ನೋಡೋಣ. ಸೊ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇದರ ಲಿಂಕನ್ನು ಹೆಚ್ಚು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಸಿಗುತ್ತೆ. ನಮ್ಮದೇ ಆಗಿರ್ತಕ್ಕಂಥ ಟೆಲಿಗ್ರಾಮ್ ಚಾನಲ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಏನಾದರೂ ಡೌಟ್ ಅನಿಸಿದರೆ ಕಮೆಂಟಲ್ಲಿ ಪೋಸ್ಟನ್ನು ಸಹಿತ ಮಾಡಬಹುದು. ನಾವು 9ನೇ ತರಗತಿಯ ಹಿಂದಿ ಮತ್ತು SS ಸಂಬಂಧಪಟ್ಟಂತೆ ಕಲಿಕಾ ಚೇತರಿಕೆಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಆ ವಿಡಿಯೋಗಳನ್ನು ಸಹಿತ ನೋಡಿ. SA ಮತ್ತು FA ಸಂಬಂಧಪಟ್ಟಂತೆ ಬಹಳಷ್ಟು ಕ್ವಶನ್ ಪೇಪರ್ ವಿಡಿಯೋಗಳನ್ನು ಹಾಕಿದ್ದೀವಿ, ಅವುಗಳನ್ನು ಸಹಿತ ನೋಡಿ. ಶುರು ಮಾಡೋಣ. 9ನೇ ತರಗತಿ ಸಮಾಜ ವಿಜ್ಞಾನ SA1 ಕ್ವಶನ್ ಪೇಪರ್ನ ಕೀ ಆನ್ಸರ್ಸ್ಗಳನ್ನು ನೋಡೋಣ. ಸೆಕೆಂಡ್ ಪಾರ್ಟಲ್ಲಿ 25ನೇ ಪ್ರಶ್ನೆ ಇತ್ತು, ಉಳಿಗಮಾನ್ಯ ಪದ್ಧತಿ ಪ್ರಬಲವಾಗಲು ಕಾರಣಗಳನ್ನು ಪಟ್ಟಿ ಮಾಡಿ. ಹಾಗಾದರೆ ಉಳಿಗಮಾನ್ಯ ಪದ್ಧತಿ ಪ್ರಬಲವಾಗಲಿಕ್ಕೆ ಕಾರಣಗಳು ಏನು? ಸೊ ಫಸ್ಟ್ ಆಫ್ ಆಲ್ ಹೇಳ್ಬೋದು ಅಂತಂದರೆ ಅದು ರಾಜಕೀಯ ಪರಮಾಧಿಕಾರ, ನಾಗರಿಕರ ಮುಗ್ಧತೆ, ಮೇಲ್ವರ್ಗದವರ ಅಧಿಕಾರದ ದಾಹ, ಕೆಳವರ್ಗದವರ ನಿರ್ಲಕ್ಷ್ಯ, ಅಧಿಕ ತೆರಿಗೆ ಸಂಗ್ರಹದ ಗುರಿ, ಭೂ ಹಿಡುವಳಿದಾರರ ಶೋಷಣೆ, ಸಾಂಪ್ರದಾಯಿಕ ವಿಧಿವಿಧಾನ. ಇದರಲ್ಲಿ ಯಾವುದಾದರೂ 3 ಅಂಶಗಳನ್ನು 6 ಅಂಶಗಳನ್ನು ಬರೆದ್ರೂ ಸಾಕು. ತಮಗೆ ಎಷ್ಟು ಕೊಡ್ತಾರಪ್ಪ ಅಂದರೆ 3 ಅಂಕಗಳನ್ನು ಕೊಡ್ತಾರೆ. 26ನೇ ಪ್ರಶ್ನೆ, ಯುರೋಪ್ನ ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ತಿಳಿಸಿ. ಯುರೋಪ್ನಲ್ಲಿ ಭೌಗೋಳಿಕ ಅನ್ವೇಷಣೆಯ ಪರಿಣಾಮದಲ್ಲಿ ನಾಗರಿಕರಿಗೆ ಪ್ರೋತ್ಸಾಹ ಸಿಗ್ತದ, ವ್ಯಾಪಾರ ನಡೆಸಬೇಕೆಂಬ ಬಯಕೆ ಬರ್ತದ, ತೆರಿಗೆ ಸಂಗ್ರಹದ ಗುರಿ ಇರ್ತದ, ಹೊಸ ದೇಶ ಮತ್ತು ಖಂಡಗಳ ಅನ್ವೇಷಣೆ ಆಗ್ತದ, ಹೊಸ ವಸ್ತುಗಳ ಶೋಧ ಆಗ್ತದ. ಇಷ್ಟು ತಾವೇನು ಮಾಡ್ಬೋದು, 5 ಪಾಯಿಂಟ್ಗಳನ್ನು ಈ ಭೌಗೋಳಿಕ ಅನ್ವೇಷಣೆ ಪರಿಣಾಮಗಳಲ್ಲಿ ಬರೀಬಹುದು. 27ನೇ ಪ್ರಶ್ನೆ ಇತ್ತು, ರಾಜ್ಯಸಭಾ ಸದಸ್ಯರ ಅರ್ಹತೆಗಳನ್ನು ಬರೀತಕ್ಕಂಥದ್ದು. ಮೊದಲನೇದು ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ 30 ವರ್ಷ ವಯೋಮಿತಿ ಹೊಂದಿರಬೇಕು, ನ್ಯಾಯಾಂಗ ಶಿಕ್ಷೆಗೆ ಗುರಿಯಾಗಿರಬಾರದು, ಮತಿಭ್ರಮಣೆ ಉಳ್ಳವರಾಗಿರಬಾರದು, ಕಾಲಕಾಲಕ್ಕೆ ಸಂಸತ್ತು ನಿಗದಿ ಮಾಡುವ ಅರ್ಹತೆ ಹೊಂದಿರಬೇಕು. 28ನೇ ಪ್ರಶ್ನೆ, ಪ್ರಧಾನವಾದ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಪಟ್ಟಿ ಮಾಡಿ. ಅಕ್ಷಾಂಶಗಳನ್ನು ನೋಡೋದಾದರೆ ಮಕರ ಸಂಕ್ರಾಂತಿ ವೃತ್ತ ಬರ್ತದೆ 23ರಿಂದ 27 ಡಿಗ್ರಿ ದಕ್ಷಿಣ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಬರ್ತದೆ 23ರಿಂದ 27 ಡಿಗ್ರಿ ಉತ್ತರ, ಆರ್ಕಟಿಕ್ ವೃತ್ತ ಬರ್ತದೆ 66ರಿಂದ 33 ಡಿಗ್ರಿ ಉತ್ತರ, ಅಂಟಾರ್ಟಿಕ್ ವೃತ್ತ ಬರ್ತದೆ 66ರಿಂದ 33 ಡಿಗ್ರಿ ವೃತ್ತ. ಇವು ಅಕ್ಷಾಂಶಗಳು. ರೇಖಾಂಶಗಳಲ್ಲಿ 0 ಡಿಗ್ರಿ ಪ್ರಧಾನ ಮೆರಿಡಿಯನ್ ಗ್ರೀನ್ವಿಚ್ ರೇಖೆ ಬರ್ತದೆ, 180 ಡಿಗ್ರಿ ಪ್ರಧಾನ ರೇಖಾಂಶಗಳು ಸಹಿತ ಬರ್ತವೆ. ಸೊ ನಾವು ಆಲ್ರೆಡಿ ಕಲಿಕಾ ಹಾಳೆಗಳಲ್ಲಿ ಇವುಗಳ ಬಗ್ಗೆ ಬಹಳಷ್ಟು ವಿಸ್ತಾರವಾಗಿ ಉತ್ತರಗಳನ್ನು ಕೊಟ್ಟಿದ್ದೀವಿ. ಆ ವಿಡಿಯೋಗಳನ್ನು ನೋಡಿದರೆ ಗೊತ್ತಾಗ್ತದೆ. ಇಲ್ಲಿ ನಾವು ಕೀ ಪಾಯಿಂಟ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಇತಿಹಾಸದ ಆಧಾರಗಳಲ್ಲಿ ನಾಣ್ಯಗಳು ಮತ್ತು ಸ್ಮಾರಕಗಳ ಪ್ರಾಮುಖ್ಯತೆಯನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಇವು ಇತಿಹಾಸದ ಮೂಲಾಧಾರಗಳು. ಇವುಗಳನ್ನು ಪ್ರಾಕ್ತನ ಆಧಾರ ಅಂತ ಕರೀತಾರೆ. ಇವು ಅಂದಿನ ಕಾಲದ ಇತಿಹಾಸದ ಜೀವಂತ ಉದಾಹರಣೆಗಳಂತ ಕರೀತಾರೆ. ಗತಕಾಲದ ರಾಜ್ಯರ ಮೂಲ, ಇತಿಹಾಸ, ಆಡಳಿತ, ರಾಜಕೀಯ, ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತಿಗತಿಗಳ ಕುರಿತು ಸವಿಸ್ತಾರವಾಗಿರ್ತಕ್ಕಂಥ ವಿವರಣೆ ನಮಗೆ ನಾಣ್ಯಗಳು ಮತ್ತು ಸ್ಮಾರಕಗಳು ಕೊಡ್ತವೆ ಅಂತಕ್ಕಂಥದ್ದು ಇಷ್ಟು ಪಾಯಿಂಟ್ಸ್ ಇತ್ತು. ಕರ್ನಾಟಕದಲ್ಲಿ ಪ್ರದೇಶದಿಂದ ಪ್ರದೇಶಕ್ಕೆ ತಾಪಮಾನದಲ್ಲಿ ವ್ಯತ್ಯಾಸ ಇರಲಿಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಮೊದಲೇದು ಉಷ್ಣಾಂಶ, ಒತ್ತಡ, ಆರ್ದ್ರತೆ ಮತ್ತು ಮಾರುತಗಳಲ್ಲಿನ ವಿವಿಧತೆ ಇದೆ. ಕಾಲಮಾನದಲ್ಲಿರ್ತಕ್ಕಂಥ ಅಂಶಗಳಾಗಿರ್ಬೋದು. ಇಲ್ಲಿ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಇರ್ಬೋದು. ಈ 3 ಅಂಶಗಳು ಏನಾದಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಪ್ರದೇಶದಿಂದ ಪ್ರದೇಶಕ್ಕೆ ತಾಪಮಾನದಲ್ಲಿ ವ್ಯತ್ಯಾಸ ಇದೆ ಅಂತ ಬರೀಬಹುದು. ಈ ಕೆಳಗಿನ ಮಹನೀಯರ ಸಾಧನೆಗಳನ್ನು ಒಂದೊಂದೇ ವಾಕ್ಯದಲ್ಲಿ ತಿಳಿಸಿ ಅಂತ ಹೇಳಿದರು. ಪೆಟ್ರಾಕ್ ನೋಡಿದಾಗ ಪುನರುಜ್ಜೀವನದ ಪಿತಾಮಹ ಅಂತ ಕರೀತಾರೆ. ನ್ಯೂಟನ್ ಗುರುತ್ವಾಕರ್ಷಣೆ ನಿಯಮ ತಿಳಿಸಿದ. ಗ್ಯಾಲಿಲಿಯೋ ದೂರದರ್ಶಕ ಯಂತ್ರವನ್ನು ಕಂಡುಹಿಡಿದ್ರು. ಅವರು ಒಂದೊಂದೇ ಸಾಧನೆಗಳನ್ನು ತಮ್ಗೆ ಏನು ಮಾಡಿದ್ರು, ಬರಲಿಕ್ಕೆ ಕೇಳಿದರು. 32ರಲ್ಲಿ ಈ ಕೆಳಗಿನ ವ್ಯಕ್ತಿಗಳು ಅನ್ವೇಷಿಸಿದ ದೇಶಗಳ ಹೆಸರುಗಳನ್ನು ಬರೀರಿ ಅಂತ ಕೇಳಿದರು. ವಾಸ್ಕೋಡಿಗಾಮ ಭಾರತ, ಕೊಲಂಬಸ್ ಬಹಾಮಾ ದ್ವೀಪ, ಮೆಗಲನ್ ಫಿಲಿಪೈನ್ಸ್ನ ಹಮಾನ್ ಹೋನ್ ಅಂತಕ್ಕಂಥದ್ದು ಇಷ್ಟಿತ್ತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇತ್ತು, ಸಾಂಬಾರು ಮತ್ತು ಮಸಾಲೆ ಪದಾರ್ಥಗಳು ಯುರೋಪ್ನ ದೇಶಗಳಿಗೆ ಹೆಚ್ಚು ಅವಶ್ಯಕತೆ ಇತ್ತು. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ಉತ್ತರ ನೋಡೋದಾದ್ರೆ ಇಲ್ಲಿ ಇವುಗಳ ಕಡಿಮೆ ಉತ್ಪಾದನೆ ಇತ್ತು. ಯುರೋಪ್ನಲ್ಲಿ ಜನರ ಜೀವನದ ಅಗತ್ಯಗಳಲ್ಲಿ ಒಂದಾಗಿತ್ತು. ತೆರಿಗೆ ಸಂಗ್ರಹದ ಒಂದು ಮೂಲ ಸಹಿತ ಏನಾಗಿತ್ತಪ್ಪ ಅಂದ್ರೆ ಸಾಂಬಾರು ಮತ್ತು ಮಸಾಲೆ ಪದಾರ್ಥಗಳು ಆಗಿದ್ದವು. 34
ಅಂಧಕಾರದ ಯುರೋಪ್ ಮತ್ತು ಆಧುನಿಕ ಯುಗದ ಯುರೋಪ್ನ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಈಗ 4 ಅಂಕದ ಪ್ರಶ್ನೆಗಳು ಬರ್ತವೆ. 8 ಪಾಯಿಂಟ್ಸು ಅಥವಾ 8 ವಾಕ್ಯಗಳಲ್ಲಿ ಬರಬೇಕು. ಒಂದೊಂದಕ್ಕೆ 4 ಅಂಕ, ಒಟ್ಟು 4 ಪ್ರಶ್ನೆ 16 ಅಂಕಗಳು ಇತ್ತು. 34ರಲ್ಲಿ ಅಂಧಕಾರದ ಯುರೋಪ್ ಮತ್ತು ಆಧುನಿಕ ಯುರೋಪ್ನ ಲಕ್ಷಣಗಳನ್ನು ಕೇಳಿದ್ರು. ಅಂಧಕಾರದ ಯುರೋಪ್ದಲ್ಲಿ ನೋಡಿದಾಗ ದೇವರ ಹೆಸರಿನಲ್ಲಿ ಮೋಸ, ಜನರನ್ನ ಗುಲಾಮರಂತೆ ಕಾಣಿದ್ರು, ಮಾಡಿದ ತಪ್ಪಿಗೆ ಚರ್ಚಿಗೆ ಹೋಗಿ ಪ್ರಾಯಶ್ಚಿತ್ತವನ್ನು ಪಡ್ಕೊಳ್ತಿದ್ರು. ಇವು ಅಂಧಕಾರದ ಯುರೋಪ್ನ ಲಕ್ಷಣಗಳು. ಬಟ್ ಆಧುನಿಕ ಯುರೋಪ್ನ ಲಕ್ಷಣಗಳಲ್ಲಿ ನೋಡಿದಾಗ ಪ್ರಶ್ನಿಸುವ ಮನೋಭಾವ, ವಿಚಾರವಂತಿಕೆ, ಪುಸ್ತಕ ಓದೋದು, ವೈಚಾರಿಕತೆ ಮನೋಭಾವ, ಭೌಗೋಳಿಕ ಅನ್ವೇಷಣೆಯ ಮನೋಭಾವ, ಇವು ಏನಪ್ಪ ಅಂದ್ರೆ ಆಧುನಿಕ ಯುಗದ ಯುರೋಪ್ನ ಲಕ್ಷಣಗಳು ಆಗಿತ್ತು. ಇದು ತುಂಬ ಇಂಪಾರ್ಟೆಂಟ್ ಇದೆ ಸ್ವಲ್ಪ, ಯಾಕಂದ್ರೆ ಪರೀಕ್ಷೆ ರಿಪೀಟಲ್ಲೇ ಆಗ್ತವೆ ಕ್ವಶನ್ಸ್ಗಳು. 35 ನಮ್ಮ ಸಂವಿಧಾನದ ಲಕ್ಷಣಗಳನ್ನು ಬರೆಯಿರಿ. ಭಾರತ ಸಂವಿಧಾನದ ಲಕ್ಷಣಗಳನ್ನು ನೋಡಿದಾಗ ಅದು ಲಿಖಿತ ಮತ್ತು ಬೃಹತ್ ಸಂವಿಧಾನ, ಭಾಗಶಃ ನಮ್ಯ ಮತ್ತು ಅನಮ್ಯ ಸಂವಿಧಾನ, ಸಂಸದೀಯ ಸರ್ಕಾರದ ಪದ್ಧತಿ, ಸಂಯುಕ್ತ ಪದ್ಧತಿ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಏಕಪೌರತ್ವ. ಇವೆಲ್ಲ ಏನಾಗಿತ್ತಪ್ಪ ಅಂದರೆ ನಮ್ಮ ಭಾರತ ದೇಶ ಹೊಂದಿರತಕ್ಕಂಥ ಸಂವಿಧಾನದ ಲಕ್ಷಣಗಳೇ ಆಗಿದ್ದಾವೆ. ಪ್ರಶ್ನೆ 36 ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳನ್ನು ವಿವರಿಸಿರಿ. ಕರ್ನಾಟಕದಲ್ಲಿ 3 ಪ್ರಾಕೃತಿಕ ವಿಭಾಗಗಳು ಬರ್ತವೆ. ಕರಾವಳಿ ಮೈದಾನ, 2ನೇದು ಮಲೆನಾಡು, 3ನೇದು ಮೈದಾನ ಪ್ರದೇಶ. ಇವುಗಳ ಬಗ್ಗೆ ಒಂದೆರಡೆರಡು ವಾಕ್ಯಗಳನ್ನು ಬರೆದ್ರು ಸಹಿತ ತಮಗೆ ಎಷ್ಟು ಮಾಡಿಕೊಡ್ತಾರೆ? 4 ಅಂಕಗಳನ್ನು ಕೊಡ್ತಾರೆ. 37 ಯುರೋಪಿನಲ್ಲಿ ಪುನರುಜ್ಜೀವನದಿಂದಾದ ಪರಿಣಾಮಗಳನ್ನು ಚರ್ಚೆ ಮಾಡಿ ಅಂತ ಕೇಳಿದ್ದಾರೆ. ಕೊನೆಯದು ಜ್ಞಾನ ಕ್ಷೇತ್ರದಲ್ಲಿ ವಿಶಾಲ ಬೆಳವಣಿಗೆ ಆಯಿತು, ರಿಲಿಜಿಯನ್ನಲ್ಲಿ ಸುಧಾರಣೆ ಆಯಿತು, ಮಾನವೀಯ ಮತ್ತು ವ್ಯಕ್ತಿ ಸ್ವಾತಂತ್ರ್ಯ ಆಗಿದೆ, ಕಲೆ, ಸಾಹಿತ್ಯ, ಭಾಷೆ, ಭೌಗೋಳಿಕ ಅನ್ವೇಷಣೆಗಳಲ್ಲಿ ವ್ಯಾಪಕವಾಗಿರ್ತಕ್ಕಂಥ ಪ್ರಗತಿ. ಇವೆಲ್ಲ ಏನಪ್ಪ ಅಂದರೆ ಯುರೋಪ್ನಲ್ಲಿ ಪುನರುಜ್ಜೀವನ ನಡೀತು, ಅದರ ಒಂದು ಪರಿಣಾಮಗಳ ಅಂತಾನೆ ಬರೀತಾರೆ. ವಿಡಿಯೋದ ಕಡೆ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಲು ಮರೆಯದಿರಿ. ಯಾಕಂದರೆ ನಿಮ್ಮ ಇದೇ ತರನಾಗಿರ್ತಕ್ಕಂಥ ಮೋಟಿವೇಶನ್ಸ್ಗಳು, ನಿಮ್ಮ ಇದೇ ತರನಾಗಿರ್ತಕ್ಕಂಥ ಲೈಕ್ಸ್ಗಳು, ವ್ಯೂಸ್ಗಳು ನಮಗೆ ಇನ್ಸ್ಪೈರ್ ಆಗ್ತವೆ. ವ್ಯೂಸ್ಗಳು ತುಂಬಾ ಇದಾವೆ, ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಶೇರ್ ಆಗ್ತಿಲ್ಲ. ಅದನ್ನಷ್ಟು ಮಾಡಿ ಅಂತ ಹೇಳ್ತಾ ಕಡೆ ಪ್ರಶ್ನೆ ಇತ್ತು, ಕರ್ನಾಟಕದ ನಕ್ಷೆಯಲ್ಲಿ ನಕ್ಷೆ ತೆಗಿಬೇಕು, ಅಲ್ಲಿ ಬೆಳಗಾವಿ, ಬೆಂಗಳೂರು, ಮಂಗಳೂರು ಮತ್ತು ಕೊಡಗನ್ನು ಗುರುತಿಸಬೇಕಿತ್ತು. ಸೊ ಇದು ಬೆಳಗಾವಿ ಇದೆ, ಎಸ್, ಇದು ಬೆಂಗಳೂರು, ನೆಕ್ಸ್ಟ್ ಮಂಗಳೂರು, ಲಾಸ್ಟ್ ಒಂದಲ್ಲಿರ್ತಕ್ಕಂಥದ್ದು ಕೊಡಗು ಅಂತಕ್ಕಂಥದ್ದು ಇತ್ತು. ಸೊ ಇವುಗಳನ್ನು ತಾವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಗುರುತಿಸಬೇಕಾಗಿತ್ತು. ನಾನಿಲ್ಲಿ ಜಸ್ಟ್ ಒಂದು ಕರ್ನಾಟಕ ರಾಜ್ಯದ ಒಂದು ಇದನ್ನ ಹಾಕಿದ್ದೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ಬರ್ತದೆ. ಓಕೆ, ಸೊ ಇದು ಬೆಳಗಾವಿ, ಇದು ಬೆಂಗಳೂರು, ಇದು ಮಂಗಳೂರು, ನೆಕ್ಸ್ಟ್ ಇರ್ತಕ್ಕಂಥದ್ದು ಕೊಡಗು. ಸೊ ಇಷ್ಟು ನೋಡ್ಕೊಡ್ರಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು. ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ತೋರಿಸ್ತಾ ಇದ್ದೀನಿ. ಎಸ್, ಕರ್ನಾಟಕದ ಮ್ಯಾಪ್ನಲ್ಲಿ ಇವುಗಳನ್ನು ಗುರುತಿಸ್ತಕ್ಕಂಥದ್ದಿತ್ತು. ಸೊ ಹೋಪ್ ವಿದ್ಯಾರ್ಥಿಗಳೇ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ. ನಾವು 9th ಸೋಷಿಯಲ್ ಸೈನ್ಸ್ ಸೆಕೆಂಡ್ ಪಾರ್ಟಲ್ಲಿ 3, 4 ಮತ್ತು 5 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.